ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಭಾರತಕ್ಕೆ ಮಧ್ಯಸ್ಥಿಕೆ ಅಗತ್ಯವಿಲ್ಲ. ಡೊನಾಲ್ಡ್ ಟ್ರಂಪ್ ಜತೆಗಿನ ದೂರವಾಣಿ ಮಾತುಕತೆಯಲ್ಲಿ ಮೋದಿ ಸ್ಪಷ್ಟ ನುಡಿ. ದೇಸಿ ನಿರ್ಮಿತ ಐಎನ್ಎಸ್ ಅರ್ನಾಲಾ ನೌಕಾಪಡೆಗೆ ಕಡಲ ತೀರದಲ್ಲಿ ಕಣ್ಗಾವಲು, ಶೋಧಕ್ಕೆ ನೆರವು. ಯೋಗ ದಿನಕ್ಕೆ 2.25 ಕೋಟಿ ಯೋಗಾಸಕ್ತರ ನೋಂದಣಿ. ದಾಖಲೆಯ ನೋಂದಣಿ. ವಿಶಾಖಪಟ್ಟಣದಲ್ಲಿ ಮೋದಿ ಯೋಗಾಭ್ಯಾಸ. ಬೆಂಗಳೂರಿಗೆ ಇಂದು ಅಮಿತ್ ಶಾ. ನಾಳೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ ಉದ್ಘಾಟನೆ. ವನಿತಾ ಟಿ20 ವಿಶ್ವಕಪ್ನಲ್ಲೂ ಭಾರತ ವರ್ಸಸ್ ಪಾಕ್. 2026ರ ಟೂರ್ನಿ ವೇಳಾಪಟ್ಟಿ ಪ್ರಕಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜುಲೈ 1ರಿಂದ ಆಸ್ತಿ ಇ ಖಾತಾ ದಾಖಲೆಗಳು ಮನೆ ಬಾಗಿಲಿಗೆ. ಕಂದಾಯ ಸಚಿವರ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ಜಾರಿ. 3,000ಕ್ಕೆ ವಾರ್ಷಿಕ ಟೋಲ್ ಪಾಸ್. ವರ್ಷಕ್ಕೆ 200 ಟ್ರಿಪ್ಗೆ ಅವಕಾಶ. ಆಗಸ್ಟ್ 15ರಿಂದ ಜಾರಿ. ಗಡ್ಕರಿ. ಇಸ್ರೇಲ್ ಇರಾನ್ ಸಂಘರ್ಷ ತೀವ್ರ. ರಾಜಧಾನಿ ಟೆಹರಾನ್ ಮೇಲೆ ದಾಳಿ. ಇರಾನ್ನಿಂದಲೂ ಪ್ರತಿದಾಳಿ. ಎಪಿರಾಕ್ನಿಂದ 1,500 ಕೋಟಿ ಬಂಡವಾಳ ಹೂಡಿಕೆ. ಸ್ವೀಡನ್ ಪ್ರವಾಸದಲ್ಲಿರುವ ಸಚಿವ ಎಂಬಿ ಪಾಟೀಲ್ರಿಂದ ಮಾಹಿತಿ. ಬನ್ನೇರುಘಟ್ಟ ಉದ್ಯಾನಕ್ಕೆ 10 ವನ್ಯಜೀವಿಗಳ ಸೇರ್ಪಡೆ. ದೇಶದ ಪ್ರಥಮ ಇವಿ ಸಫಾರಿ ಬಸ್ಗೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ.